ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಹಾಗೂ ಧ್ವಜಸ್ತಂಭ ಉದ್ಘಾಟನೆ ಬೆಂಗಳೂರು ಆಡುಗೋಡಿಯಲ್ಲಿರುವ ಜಿಎಚ್ಐ ಬ್ಲಾಕ್ ಎಂಎಸ್ಬಿ ಪೊಲೀಸ್ ವಸತಿ ಗೃಹಗಳ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಹಾಗೂ ಧ್ವಜಸ್ತಂಭ ಉದ್ಘಾಟನೆಯನ್ನ ಇಂದು ಬೆಳಗ್ಗೆ 9:30ಕ್ಕೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ನೆರವೇರಿಸಿದರು। ಈ ಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯಾ ರೆಡ್ಡಿರವರು, ಮಾಜಿ ಶಾಸಕರು, ಜಯನಗರ ಮತ್ತು ಮಹಿಳಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿ ಇವರು ಉಪಸ್ಥಿತರಿದ್ದರು। ಶ್ರೀ ಬಿ ಮೋಹನ್ ರವರು, ಮಾಜಿ ಅಧ್ಯಕ್ಷರು, ಮೇಲ್ಮನವಿಗಳ ಸ್ಥಾಯಿ ಸಮಿತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರ ಆಧಾರದ ಸ್ವಾಗತದೊಂದಿಗೆ ಆರಂಭಗೊಂಡ ಸಭೆ ಅಲ್ಲಿಯ ಇತರ ಸ್ಥಳಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ ಮುಕ್ತಾಯಗೊಂಡಿತು। ವರದಿ ಕೊಡಕಲ್ ಶಿವಪ್ರಸಾದ್, ಶಿವಮೊಗ್ಗ, ಬೆಂಗಳೂರು। ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಮನಗರದ ಎಮ್ಮೆಲ್ಎರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ವೇದಿಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನು ಹೊಸದಾಗಿ ಕಟ್ಟಿದಂಥ ಒಂದು ಧ್ವಜಸ್ತಂಭ ಮತ್ತು ಮನರಂಜನಾ ಕಾರ್ಯಕ್ರಮದ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಸಾಹೇಬರು ಶಾಸಕರು ಬಂದಿದ್ದಾರೆ। ಹಾಗೆ ನಮ್ಮ ಕ್ಷೇತ್ರದ ಡಿಸಿಸಿ ಸಾಹೇಬರ ಚಂದ್ರ ಪಾಟೀಲ್ ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ। ನಮ್ಮ ಸ್ನೇಹಿತರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಾಜಿ ಬಿಬಿಎಂಪಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಯುವ ಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರು ಹಾಗೂ ಎಲ್ಲ ಸಾಂಗಣಗಳಲ್ಲಿ ಇದ್ದಂಥ ನಮ್ಮ ಆತ್ಮೀಯರಾದಂಥ ಉದಯ ಶಂಕರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಆಮೇಲೆ ಸ್ಥಳೀಯ ಪಾಲಿಕೆಯ ಮಾಜಿ ಪಾಲಿಕೆ ಮಂಜುನಾಥ ಸಂಪತ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದಾರೆ। ಮತ್ತು ನಮ್ಮ ಮಂಜುನಾಥ ತಾಲೂಕಿನ ಮಂಜುನಾಥರು ಕೂಡ ಇದ್ದಾರೆ, ನಮ್ಮ ಇಂತಿಯಾಜರು ಇದ್ದಾರೆ, ಜಗದೀಶ್ ಅವರು ಇದ್ದಾರೆ, ನಾವೆಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಮುಖಂಡರಿದ್ದಾರೆ। ಹಾಗೆ ಕೃಷ್ಣಾರೆಡ್ಡಿ ಅವರು ಸೆಕ್ರೆಟರಿ ಅವರು, ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮ ಬಂದರೆ, ಬಿ ಕೃಷ್ಣಾರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮ ಉಪಸ್ಥಿತಿದ್ದಾರೆ। ನಮ್ಮ ಎಲ್ಲ ನವೀನರು, ನವೀನ ಶಂಕರ್, ಎಲ್ಲ ಅನೇಕ ನಮ್ಮ ಮಹಿಳಾ ಅಧ್ಯಕ್ಷರಾದ ಜಯ ಚಂದ್ರಶೇಖರ್ ಅವರು ಮತ್ತು ಅನೇಕರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಇವತ್ತು ನಮ್ಮ ಸಿಆರ್ ಕೋಟರ್ಸಿನ ಅನೇಕ ಕಾರ್ಯಕ್ರಮಗಳು ಜಿಎಚ್ಐ ಕೋಟರ್ಸಲ್ಲಿ ಮಾಡಿಕೊಡ್ತಾ ಇದ್ದಾರೆ। ಇನ್ನು ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಎಲ್ಲ ಸಿಬ್ಬಂದಿಗಳಿಂದಲೂ ಕೂಡ ಎಲ್ಲ ಬಂದಿದ್ದಾರೆ। ಇವತ್ತು ವಿಶೇಷತೆ ಏನಂದ್ರೆ, ನಮಗೆ ಸನ್ಮಾನ್ಯ ಸಾಹೇಬರು ಪ್ರತಿಯೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ಏನೇ ಇದ್ರೂ ಮಾಡಿಕೊಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಮಾಡಿಕೊಡ್ತಾ ಇದ್ದಾರೆ। ಆದರೆ ಇವತ್ತು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಒಂದು ವೇದಿಕೆ ಮಾಡಬೇಕು, ಒಂದು ನಾಷ್ಟಾ ಕಾರ್ಯಕ್ರಮಗಳು ಮಾಡಬೇಕು, ಪೊಲೀಸರಿಗೆ ಬಿಡುಗಡೆ ಕೆಲಸಗಳಿರ್ತದೆ, ಬಿಡುಗಡೆ ಕೆಲಸಗಳಿದ್ದಾಗ ಅವರು ಸಂಜೆ ಮಕ್ಕಳ ಕಾರ್ಯಕ್ರಮ ಆಗಿರ್ಬೋದು, ಮಹಿಳೆಯ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಕುತ್ಕೊಳ್ಳೋದಕ್ಕೆ ಜಗ್ಲಿ, ಪಾತ್ರೆ, ಪ್ರತಿಯೊಂದು ಕುಡಿಯೋ ನೀರು ಘಟಕ ಎಲ್ಲವೂ ಕೂಡ ಸಣ್ಣ ಸಾಧನೆ ಮಾಡಿಕೊಟ್ಟು ಇದು ಮಾಡಿದ್ರು। ಈ ವೇದಿಕೆ ಕರ್ತ ನಾನು ಕೇಳ್ಕೊಂಡೆ, ಸರ್ ತಾವು ಒಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ, ಅದಕ್ಕೆ ಮಾಡಿಕೊಟ್ಟಿದ್ದಾರೆ। ನಮ್ಮ ರಾಮನಗರ ಶಾಸಕರು ಅಷ್ಟೇ ಪಕ್ಷದ ನಿಷ್ಠೆಯಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಜೊತೆಯಲ್ಲಿ ಎಲ್ಲ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲಿ ಒಡನಾಡಿಯಾಗಿ ಒಳ್ಳೆ ಕೆಲಸಗಳು ಮಾಡಿಕೊಂಡು ಅವರು ಕೂಡ ಅಭಿವೃದ್ಧಿ ಕೆಲಸಗಳು ಇದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾರಂತ ಹುಸೇನ್ ಸಾಹೇಬರು ಇದ್ದಾರೆ। ನಾವೆಲ್ಲ ಪಕ್ಷದ ಮುಖಂಡರುಗಳು ನಮ್ಮ ಇವೆಲ್ಲ ವೇದಿಕೆ ಮೇಲೆ ಹಾಗೆ ತಮಗೆ ಒಂದು 2 ವರ್ಷ ಸರ್ಕಾರದ್ದು 2 ವರ್ಷ ಮಾತಾಡ್ಬಿಟ್ಟು ನಾನು ತಮಗೆ ಇದು ಮಾಡ್ತೀನಿ। ಈಗ ನಾನು ಹಿಂದಿನ ಹೇಳಿದಾಗೆ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಇಲ್ಲಿ। ಇವತ್ತು ಮಹಿಳೆಯರು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೋ ಊರಿಗೆ, ನೀವೆಲ್ಲ ಧಾರವಾಡ, ಗುಲ್ಬರ್ಗ, ಬೆಳಗಾವಿ, ಹುಬ್ಬಳ್ಳಿ, ಪ್ರತಿಯೊಂದು ಕೂಡ ಎಲ್ಲ ಊರುಗಳಿಗೂ ಕೂಡ ತಾವು ತಂದೆ ತಾಯಿಗಳ ಮನೆಗೆ, ಅತ್ತೆ ಮನೆಗಳಿಗೆ ಪ್ರತಿಯೊಂದು ಹೋಗ್ಬೇಕಾದ್ರೆ ಒಂದೇ ರೀತಿಯಾಗಿ ಟಿಕೆಟ್ ಕೊಟ್ಟು ಹೋಗಬೇಕಾಗಿಲ್ಲ, ತಮಗೆಲ್ಲ ಗೊತ್ತಿದೆ। ಇವತ್ತು ಸನ್ಮಾನ್ಯ ರಾಮನಗರದ ಶಕ್ತಿ ಯೋಜನೆ ಅಡಿಯಲ್ಲಿ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಏನಾದ್ರು ಗ್ಯಾರಂಟಿ 5 ಗ್ಯಾರಂಟಿಗಳಲ್ಲಿ ಒಂದಾದಂಥ ಮೊದಲ ಗ್ಯಾರಂಟಿ ಉದ್ಘಾಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು, ನಮ್ಮ ರಾಮನಗರ ಸಾಹೇಬರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಉದ್ಘಾಟನೆ ಮಾಡಿ ಇವತ್ತು 700 ಕೋಟಿ ಜನ, ಇವತ್ತು ಗಿನ್ನಿಸ್ ದಾಖಲೆ 700 ಕೋಟಿ ಜನ ಮಹಿಳೆಯರು ಉಚಿತವಾಗಿ ಎಲ್ಲ ಬಸ್ಗಳಲ್ಲಿ ಸುಮಾರು ಪ್ರತಿದಿನ 40-50 ಲಕ್ಷ ಬಸ್ಗಳು, ಪ್ರತಿದಿನ 40-50 ಜನ ಪ್ರಯಾಣಿಕರು